ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಲಾ ವ್ಲಾಗ್ಸ್. ನಮಗೆ ಮನೇಲಿ ಕೂತು ತುಂಬ ಬೋರ್ ಆಗ್ತಾಯಿತ್ತು ಅಂತ ಹೇಳಿದೆ ಹಸ್ಬೆಂಡ್ಗೆ. ಸೊ ಯೂಶ್ವಲಿ ನಾನು ಆ ಥರ ಹೇಳಿದಾಗ ನನ್ನ ಹಸ್ಬೆಂಡ್ ಸರಿ ಆಯಿತು, ನೀನು ಡ್ರೆಸ್ಅಪ್ ಮಾಡ್ಕೊ, ಇಲ್ಲೇ ಒಂದು ಸ್ವಲ್ಪ ಔಟ್ಸ್ಕರ್ಟ್ಸಲ್ಲಿ ಹೋಗಿ ಬರೋಣ ಅಂತ ಹೇಳ್ತಾರೆ. ಸೊ ಈ ಸತಿನೂ ಹಾಗೆ ನಾನು ಸುಮ್ಮನೆ ಡ್ರೆಸ್ಅಪ್ ಆದೆ, ಎಲ್ಲಿ ಕರ್ಕೊಂಡು ಹೋಗ್ತಾರೆ ನೋಡೋಣ ಅಂತ. ಬಟ್ ನಮಗೆ ಇಲ್ಲೊಂದು ನಮ್ಮ ಏರಿಯಾಯಿಂದ ಆಲ್ಮೋಸ್ಟ್ ಒಂದು 5 ಕಿಲೋಮೀಟರ್ಸ್ ಒಳಗಡೆನೇ ನಾವು ಸ್ವಲ್ಪ ಊರು ಆಚೆನೇ ಬಂದಂಗೆ ಆಗಿಬಿಡುತ್ತೆ ಆ್ಯಕ್ಚುಲಿ. ಒಳ್ಳೆ ತೋಟ, ಗ್ರೀನರಿ ಎಲ್ಲೆಡೆ, ತುಂಬಾ ಪ್ರಶಾಂತವಾದ ವಾತಾವರಣ ಸಿಕ್ಬಿಡುತ್ತೆ ನಮಗೆ. ಸೊ ಹಾಗಾಗಿ ಯೂಶ್ವಲಿ ನಾನು ಆ ಥರ ಹೇಳಿದಾಗ ಅವ್ರಿಗೆ ಅರ್ಥ ಆಗುತ್ತೆ. ಇಡೀ ವಾರ ಕೆಲಸ ಮಾಡಿ, ಮನೆ ಕೆಲಸ ಮಾಡಿ, ನನ್ನ ಮಗಳ ಹಿಂದೆ ಬಿದ್ದು ಅವಳನ್ನೇನಾದರೂ ಒಂದು ಎಂಟರ್ಟೈನ್ ಮಾಡ್ತಾ ಇರ್ತೀನಿ. ಸೊ ಹಾಗಾಗಿ ಸ್ವಲ್ಪ ನನ್ನ ಸ್ಟ್ರೆಸ್ ಎಲ್ಲ ಕಮ್ಮಿ ಮಾಡೋಕ್ಕೆ ಅಂತ ಅವರು ಈ ಥರ ಲಾಂಗ್ ಡ್ರೈವ್ ಕರ್ಕೊಂಡು ಹೋಗ್ತಾ ಇರ್ತಾರೆ ನನಗೆ. ನಾನು ಅಂದ್ಕೊಂಡೆ ಏನೋ ತಿನ್ಸ್ಕೊಂಡು ಬರ್ತಾರೆ, ಇದು ಮಾಡ್ತಾರೆ ಅಂತ. ಬಟ್ ಅವ್ರು ಆ್ಯಕ್ಚುಲಿ ಒಂದು ಅಮೃತ್ ಫಾರ್ಮ್ಸ್ ಅನ್ನೋ ಒಂದು ನರ್ಸರಿಗೆ ಕರ್ಕೊಂಡು ಹೋದರು. ಆ್ಯಕ್ಚುಲಿ ಈ ನರ್ಸರಿ ನನಗೆ ತುಂಬಾ ಇಷ್ಟ. ಬಟ್ ಅನ್ಫಾರ್ಚುನೇಟ್ಲಿ ನಿಮಗೆಲ್ರಿಗೂ ನಾನು ಲಾಸ್ಟ್ ಟೈಮ್ ಹೇಳ್ದಂಗೆ ನಾವಿರೋದು ಒಂದು ಸೆಂಟರ್ ಯೂನಿಟ್ ಫ್ಲ್ಯಾಟಲ್ಲಿ. ಸೊ ನಮಗೆ ಬಾಲ್ಕನಿ ಇದ್ದರೂ ಇಲ್ದಂಗೆ, ಯಾಕಂದರೆ ನಮಗೆ ಸನ್ಲೈಟ್ ಬರಲ್ಲ, ಆಮೇಲೆ ಒಳ್ಳೆ ಗಾಳಿ ಬೆಳಕುದು ತುಂಬಾ ಸ್ವಲ್ಪ ಅಭಾವ ಇದೆ. ಬಟ್ ಏನು ಮಾಡೋದು, ನಾವೆಲ್ಲ ಕ್ವಾರ್ಟರ್ಸಲ್ಲಿ ಬೆಳೆದ ಮಕ್ಕಳು. ನಮ್ಮ ಎದುರುಗಡೆ ಆ್ಯಕ್ಚುಲಿ ಮನೆ ಎದುರುಗಡೆ ಒಳ್ಳೆ ಅಂಗಳ ಇರ್ತಾಯಿತ್ತು. ತುಂಬ ಗಿಡಗಳೆಲ್ಲ ಹಾಕ್ಕೊಂಡಿದ್ವಿ ನಾವು ಚಿಕ್ಕವರಿದ್ದಾಗ ಆ್ಯಕ್ಚುಲಿ. ಈ ಗುವಾವಾ ಟ್ರೀ, ಆಮೇಲೆ ಸೀತಾಫಲ, ನುಗ್ಗೆಕಾಯಿ ಗಿಡ, ರೋಸ್ ಪ್ಲಾಂಟ್ಸ್ ಇದೆಲ್ಲ ತುಂಬಾ ಹಾಕಿದ್ವಿ. ನನಗೆ ಗಾರ್ಡನಿಂಗ್ದು ತುಂಬ ಅಂದರೆ ತುಂಬ ಇತ್ತು, ಇಂಟ್ರೆಸ್ಟ್ ಇತ್ತು. ಬಟ್ ಅದಾದ ನಂತರ ನಾವು ಬೆಂಗಳೂರಿಗೆ ಬಂದಮೇಲೆ ಇಲ್ಲೆಲ್ಲ ನಮಗೆ ಆ ಥರ ಅಂಗಳ ಸಿಗೋದು ತುಂಬಾ ಕಷ್ಟ. ಒಂದು ನಾವು ಸೂಪರ್ ರಿಚ್, ಅಲ್ಟ್ರಾ ರಿಚ್ ಆಗಿರಬೇಕು, ಆವಾಗ ನಮಗೆ ಒಳ್ಳೆ ಗಾರ್ಡನ್ ಸ್ಪೇಸ್ ಅದೆಲ್ಲ ಸಿಕ್ಕುತ್ತೆ. ಇಲ್ಲ ಅಂತಂದರೆ ನಾರ್ಮಲ್ ಟೆರೆಸ್ ಮೇಲೆ ಇಟ್ಕೋಬೇಕು ಪಾಟ್ಸ್ನ. ಬಟ್ ನಾವು ಆ ಥರ ಹಳ್ಳಿಗಳಲ್ಲೆಲ್ಲ ಬೆಳೆದು ಬಂದವರಿಗೆ ಸ್ವಲ್ಪ ಕಷ್ಟನೇ. ನಾವು ಈ ಥರ ಅಂಗಳ ಇಲ್ಲದೆ ಇರೋ ಒಂದು ಮನೆಗಳಲ್ಲೆಲ್ಲ ಇರಬೇಕು, ಚಿಕ್ಕ ಚಿಕ್ಕ ಪಾಟ್ಸಲ್ಲಿ ಚಿಕ್ಕ ಚಿಕ್ಕ ಪ್ಲಾಂಟ್ಸ್ನ ಇಟ್ಕೊಂಡು ಬೆಳೆಸಬೇಕು ಅಂತಂದರೆ. ಬಟ್ ವಿ ಡೋಂಟ್ ಹ್ಯಾವ್ ಎನ್ ಆಪ್ಷನ್. ವಿ ಹ್ಯಾವ್ ಟು ಬಿ ಹ್ಯಾಪಿ ವಿತ್ ವಾಟ್ ವಿ ಹ್ಯಾವ್ ಅಲ್ವಾ. ಸೊ ಹಾಗಾಗಿ ಅಟ್ಲೀಸ್ಟ್ ಹೋಗಿ ಪ್ಲಾಂಟ್ಸ್ನ ನೋಡ್ಕೊಂಡು ಬಂದ್ರೇ ಒಂದು ಖುಷಿ ಆಗುತ್ತೆ ನನಗೆ. ಸೊ ಹಾಗಾಗಿ ನನಗೆ ಈ ಥರ ಅವರು ಸುತ್ತಿಸ್ತಾ ಇರ್ತಾರೆ, ನರ್ಸರಿ ಅಥವಾ ಯಾವುದಾದ್ರೂ ಫಾರ್ಮ್ ಹೌಸ್ ಆ ಥರ ಎಲ್ಲಾದರೂ ಕರ್ಕೊಂಡು ಹೋಗಿ ಸ್ವಲ್ಪ ಎಂಟರ್ಟೈನ್ ಮಾಡ್ತಾರೆ. ಸೊ ಈ ಸತಿ ಆ್ಯಕ್ಚುಲಿ ನಾನು ಈ ನರ್ಸರಿಗೆ ಬಂದಿದ್ದು ಏನಕ್ಕಪ್ಪ ಅಂತಂದರೆ, ನನಗೆ ಗೊತ್ತಿರೋ ಅಷ್ಟು ಚಿಕ್ಕ ಪುಟ್ಟ ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ. ಎಷ್ಟೊಂದು ಜನ ಬಹುಶಃ ಹೊಸದಾಗಿ ಮದುವೆ ಆಗಿರೋರು ಅಥವಾ ಹೊಸದಾಗಿ ಮನೆ ಮಾಡಿರೋರಿಗೆ ಮನೇಲಿ ಕೆಲವೊಂದು ಸಾಮಾನುಗಳು ಅವರು ಜೋಡಿಸ್ಕೊಂಡ್ಮೇಲೆ ಕೆಲವು ಎಂಪ್ಟಿ ಸ್ಪೇಸಸ್ ಇರುತ್ತೆ. ಅದನ್ನು ಹೇಗೆ ಫಿಲ್ ಮಾಡೋದು ಅಂತ ಗೊತ್ತಿಲ್ಲ ಅಂತ ಅಂದ್ಕೊಂಡ್ರೆ ನೀವು ಡೆಫಿನೆಟ್ಲಿ ಗೋಯಿಂಗ್ ವಿತ್ ದ ಇಂಡೋರ್ ಪ್ಲಾಂಟ್ ಇಸ್ ದ ಬೆಸ್ಟ್ ಆಪ್ಷನ್. ಯಾಕಂತಂದರೆ ಇಂಡೋರ್ ಪ್ಲಾಂಟ್ಸ್ ನಿಮಗೆ ನೆಗೆಟಿವಿಟಿನೆಲ್ಲನೂ ತೆಗೆದು ಹಾಕುತ್ತೆ. ಹಾಗೆಯೇ ಇಟ್ ರಿಲೀವ್ಸ್ ಯುವರ್ ಸ್ಟ್ರೆಸ್. ನಿಮಗೆ ಸ್ಟ್ರೆಸ್ ಬಸ್ಟರ್ಸ್ ಆ್ಯಕ್ಚುಲಿ. ಇಷ್ಟೊಂದು ಸತಿ ನಾವು ಕಂಪ್ಯೂಟರ್ ಅಥವಾ ಮೊಬೈಲ್ನ ನೋಡ್ತಾನೇ ಇರ್ತೀವಿ ಅಲ್ವಾ. ಸೊ ನಮ್ಮ ಕಣ್ಣು ಸ್ಟ್ರೈನ್ ಆಯಿತು ಅಂತಂದರೆ ಒಂದು 5 ಸೆಕೆಂಡ್ಸ್ 10 ಸೆಕೆಂಡ್ಸ್ ನಾವು ಗ್ರೀನರಿನ ಸ್ಟೇರ್ ಮಾಡಿದಾಗ ಕಣ್ಣಿಗೆ ಒಂಥರ ತುಂಬಾ ಹಿತ ಅನಿಸುತ್ತೆ. ಸೊ ಹಾಗಾಗಿ ಇಂಡೋರ್ ಪ್ಲಾಂಟ್ಸ್ ಇಸ್ ದ ಬೆಸ್ಟ್ ಆಪ್ಷನ್. ಫಾರ್ ಎಕ್ಸಾಂಪಲ್ ನಿಮ್ಮ ಟಿ ವಿ ಯೂನಿಟ್ ಪಕ್ಕ ಒಂದು ದೊಡ್ಡ ವಿಂಡೋ ಇದೆ ಅಂತಂದರೆ, ಅಲ್ಲಿಂದ ಬೆಳಕು ಬರ್ತಾ ಇರೋ ಹಾಗಿತ್ತು ಅಂತಂದರೆ ಖಂಡಿತ ನೀವು ಒಂದು ಇಂಡೋರ್ ಪ್ಲಾಂಟ್ನ ತೊಗೊಂಡು ಅಲ್ಲಿ ಇಡಿ. ನಿಮಗೆ ಗೊತ್ತಾಗುತ್ತೆ ಆ ಸ್ಪೇಸ್ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣುತ್ತೆ ಅಂತ. ನಾಟ್ ಜಸ್ಟ್ ಲಿವಿಂಗ್ ರೂಮ್, ನಿಮ್ಮ ಡ್ರೆಸ್ಸಿಂಗ್ ಟೇಬಲ್ ಪಕ್ಕ ಏನಾದರೂ ಒಂದು ವಿಂಡೋ ಇದೆ, ಅಲ್ಲಿಂದ ನಿಮಗೆ ಸನ್ಲೈಟ್ ಬರ್ತಾ ಇದೆ ಅಂತಂದರೆ ಅಲ್ಲೂ ಇಟ್ಕೋಬೋದು. ಅಥವಾ ಬಾಲ್ಕನೀಸಲ್ಲೂ ಕೂಡ ನಿಮಗೆ ಒಳ್ಳೆ ಗಾಳಿ ಬೆಳಕು ಬರುತ್ತೆ ಅಂತಂದರೆ ಅದು ಒಂದು ಒಳ್ಳೆ ಪ್ಲೇಸ್. ಆ್ಯಕ್ಚುಲಿ ಈಗ ನಾನು ತೋರಿಸ್ತಾ ಇರೋದೆಲ್ಲನೂ ಸೆಮಿ ಇಂಡೋರ್ ಪ್ಲಾಂಟ್ಸ್. ಇವಕ್ಕೆಲ್ಲ ಆ್ಯಕ್ಚುಲಿ ತುಂಬಾ ಕೇರ್ ಮಾಡಬೇಕು ನಾವು. ನಾನು ಒಂದು ವಾರ ನಾನು ಕೇರ್ ಮಾಡಿದೆ, ಇನ್ನೊಂದು ವಾರ ಹಾಗೆ ಬಿಟ್ಬಿಟ್ಟೆ ಅಂತಂದರೆ ಇವು ಒಂಥರ ಮಕ್ಕಳಿದ್ದಂಗೆ. ನಾವು ಹೇಗೆ ಮನೇಲಿ ಪೆಟ್ಸ್ನ ಇಟ್ಬಿಟ್ಟು ಬೆಳೆಸ್ತೀವಲ್ವ, ಸೊ ನಾವು ಹೊರಗಡೆ ಹೋಗ್ತಾ ಇದ್ದೀವಿ ಅಂದರೆ ಪೆಟ್ಸ್ನ ಹಾಗೆ ನಾವು ಡೋರ್ ಹಾಕಿಬಿಟ್ಟು ಲಾಕ್ ಹಾಕಿಬಿಟ್ಟು ಹೋಗೋಕ್ಕಾಗಲ್ಲ. ಸೊ ಅದೇ ರೀತಿ ಈ ಇಂಡೋರ್ ಪ್ಲಾಂಟ್ಸ್ ಕೂಡ ಅಷ್ಟೇ. ಈಗ ಔಟ್ಡೋರ್ ಪ್ಲಾಂಟ್ಸ್ ಆದರೆ ಅಕ್ಕಪಕ್ಕ ಮನೆಯವ್ರಿಗೆ ನಾವು ಹೇಳ್ಬೋದು, ಸ್ವಲ್ಪ ನೀರು ಹಾಕಿಬಿಡಿ ನಾವು ಇಲ್ಲದೆ ಇರೋ ಟೈಮಲ್ಲಿ ಅಂತಂದರೆ ಯಾರಾದರೂ ನೋಡ್ಕೊಳ್ತಾರೆ. ನೇಬರ್ಸ್ ಇರ್ತಾರೆ, ಒಳ್ಳೆ ನಮ್ಮ ರಿಲೇಷನ್ ಇರುತ್ತೆ ಅವ್ರ ಜೊತೆ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ನೀರು ಹಾಕ್ತಾರೆ ಆ ಮಾನವೀಯತೆಯಿಂದ. ಬಟ್ ಹಾಗಂತ ನಾವು ಯಾವತ್ತೂ ನಮ್ಮ ಮನೆ ಕೀಸ್ನೇ ಏನೋ ಅವ್ರಿಗೆ ಕೊಟ್ಟು ಹೋಗೋಕ್ಕಾಗಲ್ಲ ಅಲ್ವ, ಯಾರೂ ಮಾಡಲ್ಲ.
ಸೊ ಹಾಗಾಗಿ ನಾವೇನಾದರೂ ಇಂಡೋರ್ ಪ್ಲಾಂಟ್ಸ್‌ನ ಜಾಸ್ತಿ ಇಟ್ಕೊಂಡ್ಬಿಟ್ವಪ್ಪ ಮನೇಲಿ ಅಂತಂದರೆ ಅದು ಒಂದು ಕಷ್ಟ ಇದೆ. ಈಗೆಲ್ಲ ಟೆಕ್ನಾಲಜೀಸ್ ಬಂದಿದೆ ಆ್ಯಕ್ಚುಲಿ. ಈ ಥರ ಒಂಥರ ಒಂದು ಕ್ಯಾರಿ ಬ್ಯಾಗ್ ಇರುತ್ತಲ್ವ, ಕ್ಯಾರಿ ಬ್ಯಾಗಲ್ಲಿ ನೀರು ತುಂಬಿಬಿಟ್ಟು ನಾವು ಅದಕ್ಕೆ ಪ್ಲಾಂಟ್‌ಗೆ ಕಟ್ಬಿಟ್ಟು ಎವ್ರಿ ಡೇ ಒಂದೊಂದೇ ಡ್ರಾಪ್ ಡ್ರಿಪ್ ಆಗೋ ಥರ ಆ ಥರ ಕಟ್ಟಿ ಬಿಟ್ಟರೆ ಎವ್ರಿ ಡೇ ಒಂದೊಂದೇ ಡ್ರಾಪ್ ನೀರು ಬೀಳ್ತಾ ಇರುತ್ತಲ್ವ. ಲೈಕ್ ನಾಟ್ ಎವ್ರಿ ಡೇ ಒಂದೇ ಡ್ರಾಪ್ ಬೀಳುತ್ತೆ ಅಂತ, ಬಟ್ ಡ್ರಾಪ್ ಬೈ ಡ್ರಾಪ್ ಸ್ವಲ್ಪ ಸ್ವಲ್ಪ ಬೀಳುತ್ತಾ ಇರುತ್ತೆ. ಅದಾದಮೇಲೆ ನೀರಲ್ಲಿ ಹೇಗಿದ್ರೂ ಮಾಯ್ಸ್ಟ್ ಇರುತ್ತೆ, ತೇವ ಇರುತ್ತೆ. ಅದರಿಂದ ಪ್ಲಾಂಟ್ಸ್ ನಾವು ಊರಿಂದ ಬರೋ ತನಕನೂ ಸರ್ವೈವ್ ಆಗಿಬಿಡ್ತವೆ. ಸೊ ಅದೊಂದು ಟೆಕ್ನಿಕ್ ಯೂಸ್ ಮಾಡ್ಕೋಬೋದು. ಹಾಗೆಯೇ ಇಂಡೋರ್ ಪ್ಲಾಂಟ್ಸ್ ಆ್ಯಕ್ಚುಲಿ ತುಂಬ ಒಣಗುತ್ತೆ ಅಂತಂದಾಯಿತು ಅಂತಂದರೆ ಅದು ಮೇನ್ ಒನ್ ಆಫ್ ದ ರೀಸನ್ ಮಾಯ್ಶ್ಚರ್ ಜಾಸ್ತಿ ಆಗಿತ್ತು ಮಣ್ಣಲ್ಲಿ ಅಂತಂದರೆ ಅದರಿಂದ ಒಣಗೋ ಸಾಧ್ಯತೆ ಇರುತ್ತೆ. ಹಾಗೆಯೇ ಅದರ ತುದಿ ಏನಿರುತ್ತಲ್ವ, ಲೈಕ್ ಲೀವ್ಸ್ ತುದಿ ಏನಾದರೂ ಒಣಗಿಬಿಟ್ಟು ಅಥವಾ ಹುಳ ಕಚ್ಚಿರುತ್ತೆ, ಅಥವಾ ಬಾಲ್ಕನೀಸಲ್ಲಿ ಒಂದೊಂದು ಸತಿ ಏನಾಗುತ್ತೆ, ಈ ಹೂವು ಆ ಥರ ಏನಾದರೂ ಬಿಡ್ತಾ ಇತ್ತು ಅಂತಂದರೆ ಪಾರಿವಾಳಗಳೆಲ್ಲ ಬಂದು ಕಚ್ಚಿ ಎಲ್ಲ ಹಾರ್ಮ್ ಮಾಡಿಬಿಡತ್ತೆ ಅಲ್ವಾ. ಸೊ ಆ ಥರದ್ದಿತ್ತು ಅಂತಂದ್ರೂ ಗಿಡ ಒಣಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದನ್ನೆಲ್ಲ ನೋಡಿಕೊಂಡು ಸ್ವಲ್ಪ ಆಗಾಗ ಟ್ರಿಮ್ ಮಾಡ್ತಾ ಇರಬೇಕಾಗತ್ತೆ. ಸೊ ನಾನು ಹೇಳಿದ್ನಲ್ವಾ, ಇಂಡೋರ್ ಪ್ಲಾಂಟ್ಸ್ನ ಬರೀ ಚಂದಕ್ಕೆ ತೊಗೊಂಬಂದು ನಾವು ಇಟ್ಕೊಂಡ್ಬಿಟ್ರೆ ಆಗಲ್ಲ. ಆ್ಯಕ್ಚುಲಿ ಅದನ್ನು ತುಂಬಾ ಕೇರ್ ಮಾಡಬೇಕು. ಸೊ ನನಗೆ ಆ್ಯಕ್ಚುಲಿ ತುಂಬಾ ಆಸೆ ಪ್ಲಾಂಟ್ಸ್ನ ತೊಗೊಂಡು ಬಂದು ಇಡಬೇಕು ಅಂತ. ಬಟ್ ನೋಡೋಣ, ಇನ್ ಕೇಸ್ ದೇವ ದಯೆಯಿಂದ ನಾವು ನೆಕ್ಸ್ಟು ಒಳ್ಳೆ ಮನೆಗೆ ಮೂವ್ ಆದ್ವಿ ಅಂತಂದರೆ ಡೆಫಿನೆಟ್ಲಿ ನಾನು ತುಂಬಾ ಪ್ಲಾಂಟ್ಸ್ನ ಇಡೋಕ್ಕೆ ಇಷ್ಟಪಡ್ತೀನಿ. ಇವತ್ತು ನಾಳೆ ಅಂತೂ ತುಂಬಾ ಟೆಕ್ನಾಲಜೀಸ್ ಬಂದಿದೆ. ಆ್ಯಕ್ಚುಲಿ ತುಂಬ ಕಡಿಮೆ ಕಂಜಸ್ಟೆಡ್ ಸ್ಪೇಸಸಲ್ಲಿ ಕೂಡ ನಾವು ಹಣ್ಣು ತರಕಾರಿಗಳನ್ನೆಲ್ಲ ಬೆಳೆಯೋ ಥರ ಪಾಟ್ ಎಲ್ಲ ಸಿಕ್ಕುತ್ತೆ. ಟೆಕ್ನಿಕ್ಸು ಇದ್ದಾವೆ ಆ್ಯಕ್ಚುಲಿ ಹೇಗೆ ಬೆಳಿಬೇಕು ಅದನ್ನು ಅಂತನ್ನೋದು. ನಾನು ಒಬ್ಬರನ್ನ ಫಾಲೋ ಮಾಡ್ತಾ ಇದ್ದೆ ಮುಂಚೆ ಇನ್ಸ್ಟಾಗ್ರಾಮಲ್ಲಿ, 1500 ಸ್ಕ್ವೇರ್ ಫೀಟ್ ಅಂತಂದು. ಸೊ ಅವರು ಜಸ್ಟ್ 1500 ಸ್ಕ್ವೇರ್ ಫೀಟ್ ಜಾಗದಲ್ಲಿ ತುಂಬಾ ಗಿಡಗಳು ಹಾಕ್ಕೊಂಡಿದ್ದಾರೆ. ಲೈಕ್ ಒಂದು ಫುಲ್ ಈಕೋ ಸ್ಪೇಸ್ನೇ ಅವರು ಕನೆಕ್ಟ್ ಮಾಡಿಬಿಟ್ಟಿದ್ದಾರೆ. ಆ ಗಿಡಗಳಲ್ಲಿ ಒಂದು ಬರ್ಡ್ಸ್ ಬಂದು ಕೂರೋದಾಗಲಿ ಅಥವಾ ಬಟರ್ಫ್ಲೈಸ್ ಬರೋದಾಗಲಿ. ಸೊ ಇದೆಲ್ಲ ನೇಚರ್ ಒಂಥರ ಬ್ಯಾಲೆನ್ಸ್ ಮಾಡಿಬಿಡುತ್ತೆ ಅಲ್ವಾ, ಪ್ರತಿಯೊಂದನ್ನು ನಮ್ಮ ಸುತ್ತಮುತ್ತ ಇರೋ ಇದನ್ನು ಎನ್ವೈರ್ನ್ಮೆಂಟ್ನ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಹ್ಯಾವ್ ಪ್ಲಾಂಟ್ಸ್ ಅಂತ ನನ್ನ ಅನಿಸಿಕೆ. ಸೊ ಹಾಗಾಗಿ ನಾವಿಲ್ಲಿ ಹಾಗೆ ಒಂದು ಆಲ್ಮೋಸ್ಟ್ ಅರ್ಧ ಗಂಟೆ 1 ಅವರ್ ನಾವು ಫಾರ್ಮಲ್ಲಿ ಸುತ್ತುತ್ತಾನೇ ಇದ್ವಿ. ಅವರು ನಾವು ವೀಡಿಯೋನೆಲ್ಲ ಮಾಡ್ಕೊಳ್ಳೋದೆಲ್ಲ ನೋಡ್ತಾ ಇದ್ರು. ಬಟ್ ಪಾಪ ಯಾರೂ ಬಂದು ಏನು ಯಾಕೆ ವೀಡಿಯೋ ಮಾಡ್ತಾ ಇದ್ದೀರಾ, ತಗೊಳ್ತೀರೋ ಇಲ್ವೋ ನೀವು ಅಂತ ಆ ಥರ ಏನೂ ಪ್ರಶ್ನೆ ಮಾಡಲ್ಲ. ಅವ್ರಿಗೆ ಗೊತ್ತು ನಾವು ಸುಮಾರು ಸತಿ ಇಲ್ಲಿ ಬಂದು ಹೋಗಿದ್ದೀವಿ. ಹಾಗಾಗಿ ಅವ್ರಿಗೆ ಏನೋ ಒಂಥರ ಅವ್ರಿಗೂ ಗೊತ್ತಾಗ್ಬಿಟ್ಟಿದೆ ಅನಿಸುತ್ತೆ. ಓಕೆ, ಇವ್ರಿಗೆ ಪ್ಲಾಂಟ್ ಲವರ್ಸ್, ಇವರು ಬಂದು ಒಂದು ಸ್ವಲ್ಪ ಇಲ್ಲಿ ಓಡಾಡ್ಕೊಂಡು ಹೋದರೆ ಅವ್ರ ಮನಸ್ಸಿಗೆ ಸಮಾಧಾನ ಆಗುತ್ತೆ ಅನ್ನೋ ಥರ ಅವರಿಗೆ ಮುಖ ಪರಿಚಯ ಆಗಿಬಿಟ್ಟಿದೆ ನಮ್ಮದು. ಸೊ ಹಾಗಾಗಿ ಯಾರೂ ಏನೂ ಹೇಳಲಿಲ್ಲ ನಮಗೆ. ಸೊ ನಾನು ನನ್ನ ಹಸ್ಬೆಂಡ್ ಹಾಗೆ ಎಲ್ಲ ಪ್ರಶಾಂತವಾಗಿ ಈ ಪುಟ್ಟ ಪುಟ್ಟ ಗಿಡಗಳ ಮಧ್ಯೆ ಎಲ್ಲ ಓಡಾಡಿಕೊಂಡು ಅವು ಕಣ್ಣಿಗೆ ನೋಡೋಕ್ಕೆ ಒಂಥರ ಚಂದ. ಆ್ಯಕ್ಚುಲಿ ದಿಸ್ ಇಸ್ ಸೈಂಟಿಫಿಕಲಿ ಪ್ರೂವನ್. 2010 ಜಾಪನೀಸ್ ಸ್ಟಡಿ ಪ್ರಕಾರ ನಾವು ಪ್ಲಾಂಟ್ಸ್ ಮಧ್ಯ ಇದ್ದರೆ, ನಾಟ್ ಜಸ್ಟ್ ಇಂಡೋರ್ ಪ್ಲಾಂಟ್ಸ್ ಅಂತ, ಬೆಳಗ್ಗೆ ನಾವು ಹೊರಗಡೆ ಹೋದ್ವಿ, ಒಂದು ಸ್ವಲ್ಪ ಪಾರ್ಕಲ್ಲಿ ಕೂಡ ಓಡಾಡ್ತಾ ಇದ್ವಿ ಅಂತಂದರೆ ನಮ್ಮ ಸ್ಟ್ರೆಸ್ ಆ್ಯಕ್ಚುಲಿ ಅದು ಅಬ್ಸಾರ್ಬ್ ಮಾಡುತ್ತಂತೆ. ನಮ್ಮ ಆ್ಯಂಗ್ಸೈಟಿ ಇದ್ರೂ ಅಬ್ಸಾರ್ಬ್ ಮಾಡುತ್ತೆ. ನಮ್ಮ ಮೇಲೆ ಏನೇ ನೆಗೆಟಿವಿಟಿ ಇರಲಿ ಅದು ಅಬ್ಸಾರ್ಬ್ ಮಾಡುತ್ತೆ. ನಾವು ಎಷ್ಟೊಂದು ಸತಿ ಈ ಪುರಾಣಗಳಲ್ಲಿ ನಮ್ಮ ಶಾಸ್ತ್ರಗಳಲ್ಲಿ ಕೂಡ ಹೇಳಿದ್ದಾರೆ, ನಮಗೇನೇ ಒಂದು ತೊಂದರೆ ಇತ್ತು ಅಂತಂದರೆ ಇದಕ್ಕೆ ಅಂತ ಒಂದೊಂದು ಮರಗಳಿರುತ್ತೆ. ಆ ಮರ ಲೈಕ್ ಬನ್ನಿ ಮರನೋ ಅರಳಿ ಮರನೋ ಆ ಥರ ಸುತ್ತಬೇಕು ಅಂತಂದು ಹೇಳ್ತಾರೆ. ಸೊ ಒನ್ ಆಫ್ ದ ಸೈಂಟಿಫಿಕ್ ರೀಸನ್ ಕೂಡ ನಮ್ಮ ನೆಗೆಟಿವಿಟಿ ಹೋಗಲಿ ಅಂತಂದನ್ನೋ ಒಂದು ಕಾರಣವೂ ಇರುತ್ತೆ. ಹಾಗೆಯೇ ಶಾಸ್ತ್ರದ ಪ್ರಕಾರ ಅದರಲ್ಲಿನೂ ನಾವು ದೇವರನ್ನ ಕಾಣ್ತೀವಿ ಅಂತಂದು ಹೇಳಿಬಿಟ್ಟು ನಮ್ಮನ್ನು ಸುತ್ತೋಕೆ ಹೇಳ್ತಾರೆ. ಸೊ ದೇರ್ ಆರ್ ಮೆನಿ ಬೆನಿಫಿಟ್ಸ್ ಪ್ಲಾಂಟ್ಸ್ ಇಂದ ನಮಗೆ. ಸೊ ನಾನು ಆ್ಯಕ್ಚುಲಿ ನಂಬ್ತೀನಿ ಇದನ್ನೆಲ್ಲನೂ. ನಮ್ಮ ಸನಾತನ ಧರ್ಮನೇ ಹಾಗೆ ಅಲ್ವಾ, ನಾವು ಪ್ರತಿಯೊಂದು ಜೀವಿಲೂ ಒಂದು ದೇವರ ಇರುವಿಕೆನ ಕಾಣುವಂಥವರು. ನಾವು ಒಂದು ಪ್ರಾಣಿ ಆಗಿರ್ಬೋದು, ಪಕ್ಷಿ ಆಗಿರ್ಬೋದು, ಗಿಡ ಮರ ಏನೇ ಆಗಿರ್ಬೋದು, ನಾವು ಅದರಲ್ಲಿ ಪ್ರತಿಯೊಂದರಲ್ಲೂ ನಾವು ಆ ಭಗವಂತನ ನಿವಾಸನ ಕಾಣ್ತೀವಿ. ಸೊ ಹಾಗಾಗಿ ನಾವು ಪ್ಲಾಂಟ್ಸ್ನೂ ಅಷ್ಟೇ ಪ್ರೀತಿಯಿಂದ ಕೇರ್ ಮಾಡಬೇಕು, ಹಾಗೆಯೇ ಆ್ಯನಿಮಲ್ಸ್ನೂ ಅಷ್ಟೇ ಪ್ರೀತಿಯಿಂದ ಕೇರ್ ಮಾಡಬೇಕು ಅಂತ ನನ್ನ ಅನಿಸಿಕೆ. ಇತ್ತೀಚೆಗೆ ಅಂತೂ ನನಗೆ ಹೇಗಾಗ್ಬಿಟ್ಟಿದೆ ಅಂದರೆ, ಮನೇಲಿ ಮುಂಚೆ ಕಾಕ್ರೋಚ್ ಎಲ್ಲ ಕಂಡುಬಿಟ್ರೆ ತುಂಬಾ ಹೆದರೋಳು, ಅದನ್ನು ಹೊಡೆಯೋಕೆ ಹೋಗ್ಬಿಡೋಳು ನಾನು. ಬಟ್ ಇವಾಗ ಅದನ್ನು ನಾನು ಹುಟ್ಟಿಸಿಲ್ಲ, ಅದಕ್ಕೆ ಜೀವ ನಾನು ಕೊಟ್ಟೋಳಲ್ಲ, ಅದನ್ನು
ತೆಗೆಯೋ ಹಕ್ಕೂ ನನಗಿಲ್ಲ ಅನ್ನೋ ಒಂಥರ ಒಂದು ಭಾವನೆ ಬಂದುಬಿಟ್ಟಿದೆ ನನಗೆ. ಸೊ ಹಾಗಾಗಿ ಮನೇಲಿ ಈಗ ಆ್ಯಕ್ಚುಲಿ ಅಪಾರ್ಟ್ಮೆಂಟ್ಸ್ ಅಂದ್ರೇ ಹಾಗೆ ಅಲ್ವಾ, ಪಕ್ಕದ ಮನೆಯವರು ಅವ್ರ ಮನೆಯಲ್ಲಿ ಇರೋ ಬರೋ ಧೂಳೆಲ್ಲ ಜಾಡಿಸ್ಬಿಟ್ಟು ಹೊರಗಡೆ ಹಾಕಿದ್ರು ಅಂತಂದರೆ ಅವ್ರ ಮನೇಲಿರೋ ಎಲ್ಲ ಹುಳುಗಳೆಲ್ಲ ಬಂದು ಪಕ್ಕದ ಮನೇಲಿ ಸೇರ್ಕೋತವೆ. ನಮ್ಮ ಮನೇಲಿ ನಾವು ಕ್ಲೀನ್ ಮಾಡಿದಾಗ ನಮ್ಮ ಮನೇಲಿದ್ದು ಹುಳುಗಳೆಲ್ಲ ಹೋಗ್ಬಿಟ್ಟು ಬೇರೆಯವ್ರ ಮನೇಲಿ ಸೇರ್ಕೋತವೆ. ಸೊ ಅದು ಒಂದು ಒಂದು ಸೈಕಲ್, ಅದು ರನ್ ಆಗ್ತಾನೇ ಇರುತ್ತೆ ಹಾಗೆ. ಸೊ ಇವಾಗ ನನಗೆ ಆ್ಯಕ್ಚುಲಿ ಅದು ಭಯ ಹೊರಟೋಗ್ಬಿಟ್ಟಿದೆ. ಅವುಗಳನ್ನ ನೋಡಿದ್ರೆ ಓಕೆ, ಆ್ಯಕ್ಚುಲಿ ಅವುಗಳೇ ಇದ್ದಿದ್ದಲ್ವಾ ನಾವು ಈ ಬಿಲ್ಡಿಂಗ್ ಕಟ್ಟೋ ಮುಂಚೆ, ಅವುಗಳೇ ವಾಸ ಮಾಡ್ತಾಯಿದ್ವು. ಅವ್ರ ಮನೇನ ನಾವು ಕೆಡವ್ಬಿಟ್ಟು ಇವಾಗ ನಾವು ಮನೆಗಳನ್ನ ಕಟ್ಕೊಂಡಿದ್ದೀವಲ್ವ, ಅವ್ರದ್ದೇ ಜಾಗ ಇದು ಅಲ್ವಾ ಅನ್ನೋ ಒಂದು ಭಾವನೆ ಬಂದುಬಿಟ್ಟಿದೆ ನನಗೆ. ಸೊ ಆ ಥರ ಇವಾಗ ನನಗೊಂದು ಸ್ವಲ್ಪ ಚುರುಕನ್ನತ್ತೆ. ಯಾವುದಾದ್ರೂ ಹುಳುಗಳನ್ನು ಏನಾದರೂ ನೋಡಿದೆ ಅಂತಂದರೆ ಅವು ಹಾರ್ಮ್ಲೆಸ್ ಇದ್ರೂ ಹಾರ್ಮಿಂಗ್ ಇದ್ರೂ ಒಂಥರ ಸ್ವಲ್ಪ ಓಕೆ ನಾವೇ ದೂರ ಸರಿದ್ಬಿಡೋಣ, ಬಟ್ ಹೋಗಿ ಅದನ್ನು ಹಾರ್ಮ್ ಮಾಡೋದು ಬೇಡ ಅನ್ನೋ ಥರ ಮೈಂಡ್ಸೆಟ್ ಆಗೋಗಿದೆ. ಸೊ ಐನೋ ಇದೆಲ್ಲನೂ ನನಗೆ ಈ ಮೈಂಡ್ಸೆಟ್ ಚೇಂಜ್ ಆಗಿದ್ದೇ ಇದು ನಾನು ಓದ್ತಾ ನಮ್ಮ ಧರ್ಮದ ಬಗ್ಗೆ ಅಷ್ಟೊಂದು ನನ್ನ ಮೈಂಡ್ಸೆಟ್ ಚೇಂಜ್ ಆಗಿರೋದು. ನನ್ನ ಮಕ್ಳಿಗೂ ಅದನ್ನೇ ಹೇಳ್ಕೊಡ್ತಾ ಇರ್ತೀನಿ, ನನ್ನ ಹಸ್ಬೆಂಡಿಗೂ ಹಲ್ಲಿ ಕಂಡ ತಕ್ಷಣ ಎಲ್ಲ ಹೊಡಿಯೋಕೆ ಹೋಗಬೇಡ ಮರಾಯ ನೀನು, ಕಾಕ್ರೋಚ್ ಕಂಡ ತಕ್ಷಣನೂ ಅದನ್ನು ಹಾರ್ಮ್ ಮಾಡೋಕ್ಕೆ ಹೋಗಬೇಡ ಅಂತ. ಸೊ ಏನೋ ಅದೆಲ್ಲ ಒಂದು ಸ್ವಲ್ಪ ನನಗೆ ಬಿಲೀಫ್ ಇದೆ ಆ ಥರದ್ದೆಲ್ಲನೂ. ಸೊ ನನಗೆ ಗೊತ್ತಿರೋ ಅಷ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಯಾಕಂತಂದರೆ ಎಷ್ಟೊಂದು ಜನ ನಾವು ಇದನ್ನೆಲ್ಲ ತಿಳ್ಕೊಂಡಿರ್ತೀವಿ, ಕೆಲವರು ಈ ಥರ ಯೋಚನೆ ಕೂಡ ಮಾಡಿರಲ್ಲ, ಈ ಥರ ಒಂದು ಪಾಯಿಂಟ್ ಆಫ್ ವ್ಯೂವಲ್ಲಿ ನೋಡೂ ಇರಲ್ಲ ಲೈಫ್ನ. ಸೊ ಹಾಗಾಗಿ ನನಗನ್ಸಿದ್ದನ್ನು ನಾನು ಶೇರ್ ಮಾಡ್ಕೋತೀನಿ ನಿಮ್ಗಳ ಜೊತೆ. ನಾನೇನು ದೊಡ್ಡ ಯುನೋ ವೇದಾಂತಿ ಅಲ್ವಾ, ಅಥವಾ ಏನೋ ಓದ್ಬಿಟ್ಟು ಎಲ್ಲ ದಬ್ಬಾಕ್ಬಿಟ್ಟಿದ್ದೀನಿ ಅಂತಲೂ ನಾನು ಹೇಳಲ್ಲ. ನನಗೂ ಕಲಿಯೋದು ತುಂಬಾ ಇದೆ. ಆದರೆ ನನಗೆ ಗೊತ್ತಿದ್ದಷ್ಟು ನಾನು ಶೇರ್ ಮಾಡಿದಾಗ ಮೇ ಬಿ ನಿಮ್ಮಲ್ಲಿ ಯಾರೋ ಒಬ್ಬರು ಯಾವುದೇ ಥರದೊಂದು ಸ್ಟ್ರೆಸ್ಸಿಂದ ಬಳಲ್ತಾ ಇದ್ರಿ, ಅಥವಾ ಹೇಳ್ಕೊಳ್ಳಾರ್ದಂಥ ಯಾವುದೋ ಒಂದು ಕಷ್ಟ ಇತ್ತು ಅಂತಂದ್ರೂ ಲೈಫಲ್ಲಿ, ಬಹುಶಃ ನೀವು ನಾನು ಹೇಳಿದ್ದೊಂದು ಕೆಲವೊಂದು ಟಿಪ್ಸ್ನ ಟೆಕ್ನಿಕ್ಸ್ನ ನೀವು ಟ್ರೈ ಮಾಡಿದಾಗ ನಿಮಗೆ ಡಿಫ್ರೆನ್ಸ್ ಕಾಣ್ಬೋದು ಅನ್ನೋ ಒಂದು ಭಾವನೆಯಿಂದ ನಾನು ಮಾಡ್ತಾ ಇರೋದು ಇದನ್ನು. ಸೊ ಹಾಗೆಯೇ ಈ ನಾನು ಮುಂಚೆ ನನ್ನ ಮಗಳನ್ನ ಸ್ಕೂಲಿಗೆ ಬಿಟ್ಟು ಬರಬೇಕಾದ್ರೆ ಎವ್ರಿ ಡೇ ಪಾರ್ಕಿಗೆ ಹೋಗ್ತಾ ಇದ್ದೆ. ಈಗ ಅವಳು ಸ್ಕೂಲ್ ಮುಗಿದ್ಬಿಟ್ಟಿದೆ, ಮನೇಲಿ ಸಮ್ಮರ್ ವೆಕೇಷನಿಗಿದ್ದಾಳೆ. ಸೊ ಹಾಗಾಗಿ ನಾವು ಬೆಳಗ್ಗೆ ಎದ್ದೇಳೋದು ಲೇಟಾಗಿ ಹೋಗುತ್ತೆ, ಎದ್ಮೇಲೆ ಮನೇಲೇ ವರ್ಕೌಟ್ ಮಾಡ್ಕೊಂಡ್ಬಿಡ್ತೀವಿ ನಾನು ನನ್ನ ಹಸ್ಬೆಂಡ್. ಹಾಗೆ ಅಪಾರ್ಟ್ಮೆಂಟಲ್ಲಿ ಜಿಮ್ ಕೂಡ ಇದೆ. ಹಸ್ಬೆಂಡ್ ಜಿಮ್ಗೆ ಹೋದರು ಅಂದರೆ ನಾನು ಮನೇಲಿ ಏನಾದರೂ ಸಣ್ಣ ಚಿಕ್ಕ ಪುಟ್ಟ ಕೆಲಸ ಇರುತ್ತೆ, ನಾನು ಲಾಗಿನ್ ಮಾಡೋ ಮುಂಚೆ 9 o'clock ಮುಂಚೆ ಅದನ್ನೆಲ್ಲ ಮುಗಿಸ್ಕೊಂಡು ನನಗೆ ಆದರೆ ಟೈಮ್ ಸಿಕ್ಕರೆ ನಾನು ವರ್ಕೌಟ್ ಮಾಡ್ತೀನಿ, ಇಲ್ಲಾಂದರೆ ಸುಮ್ಮನೆ ಕೂತ್ಬಿಡ್ತೀನಿ. ಸೊ ಆ ಥರ ಟೈಮಲ್ಲಿ ಒಂದೊಂದು ಸತಿ ನನಗೆ ತುಂಬ ಒಂಥರ ಸ್ಟ್ರೆಸ್ ಆಗ್ತಾ ಇರುತ್ತೆ. ಸೊ ಅಂದ್ಕೊತೀನಿ ಗಾಡಿ ತೊಗೊಂಡು ಹೋಗ್ಬೇಡೋಣ ಪಾರ್ಕ್ ತನಕ, ಅಲ್ಲಿ ಹೋಗ್ಬಿಟ್ಟು ಚೆನ್ನಾಗಿ ವಾಕ್ ಮಾಡಿ ಬಂದುಬಿಡೋಣ ಅಂತ. ಆ ಒಂದು ಸ್ಟೆಪ್ ನಮಗೆ ತೊಗೊಳಕ್ಕಾಗಲ್ಲ. ಐ ಡೋಂಟ್ ನೋ, ಆಫ್ಟರ್ ಕೋವಿಡ್ ನಾವು ಈ ಥರ ಆಗ್ಬಿಟ್ಟಿದ್ದೀವಿ ಅಂದ್ಕೊತೀನಿ. ಎಷ್ಟೊಂದು ಸತಿ ಅಂದ್ಕೊತೀವಿ, ಸೋಫಾ ಮೇಲೆ ಕೂತಿರ್ತೀನಿ, ಎದುರುಗಡೆನೇ ಕೀ ಇರುತ್ತೆ ಗಾಡಿದು, ತೊಗೊಂಡು ಹೋಗಿಬಿಡ್ಬೇಕು ಅಂತಂದು, ಬಟ್ ಅದು ಮನಸ್ಸೇ ಬರಲ್ಲ. ಆ ಥರ ಒಂಥರ ಸ್ಟ್ಯಾಗ್ನೆಂಟ್ ಆಗಿಬಿಟ್ಟಿದ್ದೀವಿ ಏನೋಪ್ಪ ನಾವು ಕೋವಿಡ್ ಆದಮೇಲೆ ಅನ್ನೋ ಥರ ಆಗಿಬಿಟ್ಟಿದೆ ನಮಗೆ. ಬಟ್ ಆ್ಯಕ್ಚುಲಿ ಅದನ್ನೇ ಓವರ್ಕಮ್ ಮಾಡಬೇಕು. ಒಂದು ರೀತಿ ಈ ವ್ಲಾಗಿಂಗ್ ಮಾಡೋದ್ರಿಂದ ನಾನು ಸೂಪರ್ ಆ್ಯಕ್ಟಿವ್ ಕೂಡ ಆಗಿದ್ದೀನಿ. ಯಾಕಂತಂದರೆ ಎವ್ರಿ ಡೇ ಒಂದು ಕಂಟೆಂಟ್ ಏನಾದರೂ ಕೊಡಬೇಕು ಅನ್ನೋ ಒಂದು ಹುಮ್ಮಸ್ಸಿರುತ್ತೆ ನನಗೆ. ಎಷ್ಟೋ ಸಬ್ಸ್ಕ್ರೈಬರ್ಸ್ ಬರ್ತಾ ಇದ್ದಾರಲ್ಲಪ್ಪ, ಎಷ್ಟೋ ವ್ಯೂಸ್ ಬರ್ತಾ ಇದೆಯಲ್ಲ, ಕೆಲವ್ರು ಕಮೆಂಟ್ ಮಾಡ್ತಾ ಇದ್ದಾರೆ, ಕೆಲವ್ರು ಲೈಕ್ ಮಾಡ್ತಾ ಇದ್ದಾರೆ, ಕೆಲವ್ರು ಫೀಡ್ಬ್ಯಾಕ್ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ನಾನು ಏನಾದರೂ ಒಂದು ಮಾಡ್ತಾ ಇರಬೇಕು ಅಂತಂದು ಅನ್ನೋ ಒಂದು ಹುಮ್ಮಸ್ಸಿದೆ ನನಗೆ. ಸೊ ದಟ್ ಈಸ್ ಒನ್ ಮೋರ್ ಥಿಂಗ್ ದಟ್ ಈಸ್ ಡ್ರೈವಿಂಗ್ ಮೀ ಟು ಡೂ ಆಲ್ ದಿಸ್. ಸೊ ನೋಡೋಣ ನೆಕ್ಸ್ಟ್ ಟೈಮ್ ಮೇ ಬಿ ನನಗೆ ಈ ಥರ ಥಾಟ್ ಬಂತು ಅಂತಂದು ಅಂದಾಗ ನಾನು ಡೆಫಿನೆಟ್ಲಿ ಅದನ್ನು ಓವರ್ಕಮ್ ಮಾಡಿ ಆ ಕೀ ತೊಗೋತೀನಿ, ನನ್ನ ಗಾಡಿ ತೊಗೊಂಡು ಪಾರ್ಕ್ ತನಕ ಹೋಗಿ ನನ್ನ ವಾಕಿಂಗ್ ರೂಟೀನ್ ಅದೆಲ್ಲ ನನ್ನ ಮಗಳನ್ನ ಸ್ಕೂಲಿಗೆ ಕಳಿಸ್ಬೇಕಾದ್ರೆ ಹೇಗಿತ್ತೋ ಆ ಥರ ನಾನು ಆ್ಯಕ್ಟಿವ್ ಆಗಿರೋಕ್ಕೆ ನಾನು ಟ್ರೈ ಮಾಡ್ತೀನಿ. ಮನೇಲಿ ವರ್ಕ್ ಮಾಡೋದು ಸುಮಾರು ಸತಿ ಅದು ಸಾಲಲ್ಲ. ಹೊರಗಡೆ ಹೋಗಿ ನಾವು ನೇಚರ್ ಜೊತೆ ಕನೆಕ್ಟ್ ಮಾಡಿ ಆ ಸನ್ಲೈಟ್ನ ಅಬ್ಸಾರ್ಬ್ ಮಾಡಿ, ಸ್ವಲ್ಪ ಜನಗಳನ್ನ ಮೀಟಾಗಿ ಒಂದು ಸ್ವಲ್ಪ ಎಳ್ನೀರು ಕುಡಿಯೋದು ಅಥವಾ ಫ್ರೆಶ್ ತರಕಾರಿನ ತರೋದು, ಆ ಥರ ಮಾಡಿದಾಗ ಅದು ಬೇರೆಯೇ ಇರುತ್ತೆ ಆ ವರ್ಚಸ್ ಅಂತ ಅಂದ್ಕೊತೀನಿ. ನೋಡಿ ತರಕಾರಿಗಳ್ನು ಕೂಡ ನನ್ನ ಪ್ರೀವಿಯಸ್ ಗ್ರೋಸರೀಸ್ ಹಾಲಲ್ಲಿ ಹೇಳಿದಾಗೆ ವಾರಕ್ಕೊಂದು ಸತಿ ಸ್ಟಾಕ್ ಮಾಡ್ಕೊಳ್ಳೋ ಥರ ಆಗಿಬಿಟ್ಟಿದ್ದೀನಿ ನಾನಿವಾಗ. ನಂತರ ಆಗಬೇಡಿ, ಎವ್ರಿ ಡೇ ನೀವು ತರಕಾರಿನ ತೊಗೊಳ್ಳಿ. ಅಟ್ಲೀಸ್ಟ್ ಆ ಒಂದು ವಿಚಾರಕ್ಕೆ ಅಟ್ಲೀಸ್ಟ್ ನೀವು ಹೊರಗಡೆ ಕಾಲಿಡಿ ಅಂತ ನಾನು ಹೇಳ್ತೀನಿ. ಹೊರಗಡೆ ಕಾಲಿಟ್ಟು ಒಂದು ಸ್ವಲ್ಪ ಜನಗಳ ಜೊತೆ ಕನೆಕ್ಟ್ ಮಾಡೋದು, ನೇಚರ್ ಜೊತೆ ಕನೆಕ್ಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಅಂತ ನನ್ನ ಅನಿಸಿಕೆ.
ಸೊ ನೀವುಗಳೆಲ್ಲರೂ ನಿಮ್ಮ ವೀಕೆಂಡ್ನ ಹೇಗೆ ಸ್ಪೆಂಡ್ ಮಾಡಿದ್ರಿ, ಅಥವಾ ನಿಮ್ಗಳಿಗೆ ಗೊತ್ತಿರೋ ಟಿಪ್ಸ್ನೂ ಕೂಡ ನೀವು ಖಂಡಿತ ಶೇರ್ ಮಾಡಿ. ಇವಾಗ ಆಲ್ಮೋಸ್ಟ್ 390 ಸಬ್ಸ್ಕ್ರೈಬರ್ಸ್ ಆಗಿರೋದ್ರಿಂದ ಸುಮಾರು ಜನ ಇರ್ತಾರೆ ಅವ್ರ ಮನೆಗಳಲ್ಲಿ ಇಂಡೋರ್ ಪ್ಲಾಂಟ್ಸ್ ಇರೋರು, ಔಟ್ಡೋರ್ ಪ್ಲಾಂಟ್ಸ್ ಇರೋರು ಎಲ್ಲರೂ. ನಿಮಗೆ ಗೊತ್ತಿರೋಷ್ಟು ಟಿಪ್ಸ್ನ ನೀವು ಶೇರ್ ಮಾಡಿದಾಗ ಕಮೆಂಟ್ಸಲ್ಲಿ ಕೆಲವರಿಗೆ ಹೆಲ್ಪ್ ಆಗ್ಬೋದು, ನೀವುಗಳು ಕನೆಕ್ಟ್ ಆಗ್ಬೋದು, ಅಥವಾ ನೀವುಗಳೇ ಹೊಸಬ್ರು ಯಾರಾದರೂ ಚಾನಲ್ ಕ್ರಿಯೇಟ್ ಮಾಡಿದ್ದೀರಾ ಅಂತಂದ್ರೂ ನೀವು ಕಮೆಂಟ್ಸಲ್ಲಿ ಹಾಕಿದಾಗ ಒಬ್ರನ್ನೊಬ್ರನ್ನು ನಾವು ಸಪೋರ್ಟ್ ಮಾಡಿ ಬೆಳೆಯೋ ಥರನೂ ಆಗ್ಬೋದು. ಸೊ ದೇರ್ ಆರ್ ಲಾಟ್ ಆಫ್ ಬೆನಿಫಿಟ್ಸ್. ವಿಡಿಯೋನ ಸುಮ್ಮನೆ ನೋಡಿಬಿಟ್ಟು ನೀವು ಇಗ್ನೋರ್ ಮಾಡಬೇಡಿ ಅಂತ ಕೇಳ್ಕೊಳ್ತೀನಿ. ನಿಮ್ಮಿಂದ ಬೇರೆಯವರಿಗೂ ಹೆಲ್ಪ್ ಆಗುತ್ತೆ, ನಿಮಗೂ ಹೆಲ್ಪ್ ಆಗುತ್ತೆ, ಅದರಿಂದ ನನಗೆ ಕೂಡ ಹೆಲ್ಪ್ ಆಗುತ್ತೆ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಸೊ ಹಾಗೆಯೇ ಇಲ್ಲಿ ಒಂದು ಆಲ್ಮೋಸ್ಟ್ 1 ಅವರ್ ಟೈಮ್ ಸ್ಪೆಂಡ್ ಮಾಡಿದಾದ ನಂತರ, ಇದು ಆ್ಯಕ್ಚುಲಿ ನಾವು ಹೋಗಿದ್ದು ಅಮೃತ್ ಫಾರ್ಮ್ಸ್ ಅಂತ. ನಿಮ್ಗೆ ಯಾರಿಗಾದರೂ ಇದರ ಲೊಕೇಶನ್ ಬೇಕು ಅಂತಂದರೆ ದಯವಿಟ್ಟು ಕಮೆಂಟ್ ಮಾಡಿ, ನಾನು ನಿಮಗೆ ಲೊಕೇಶನ್ ಕಳಿಸ್ತೀನಿ. ಇದು ಬಂದುಬಿಟ್ಟು ನಿಮಗೆ ಮುಕ್ತಿನಾಗ ಟೆಂಪಲ್ ಗೊತ್ತಿತ್ತು ಅಂತಂದರೆ ಅದೇ ರೋಡಲ್ಲೇ ಬರುತ್ತೆ. ಆ್ಯಕ್ಚುಲಿ ಮುಕ್ತಿನಾಗ ಟೆಂಪಲ್ಗೆ ಹೋಗೋ ರೋಡಲ್ಲೇ ಬರುತ್ತೆ ಇದು. ತುಂಬಾ ದೊಡ್ಡ ಫಾರ್ಮ್ ಇದೆ. ಹಾಗೆಯೇ ಎದುರುಗಡೆನೇ ಇವ್ರದ್ದು ಒಂದು ಪಾಟ್ರ್ ಸೆಂಟರ್ ಕೂಡ ಇದೆ, ಗಾರ್ಡನ್ ಸೆಂಟರ್ ಅಂತ ಇದೆ. ಸೊ ಅಲ್ಲಿ ನಿಮಗೆ ಈ ಗಾರ್ಡನಿಂಗ್ ರಿಲೇಟೆಡ್ ನಿಮ್ಗೆ ಏನೇನು ಸಾಮಗ್ರಿಗಳು ಬೇಕು, ಫರ್ಟಿಲೈಸರ್ ಇರ್ಬೋದು, ಡಿಫ್ರೆಂಟ್ ಪಾಟ್ಸ್ ಇರ್ಬೋದು, ಹಾಗೆಯೇ ಈ ಒಂದು ಇದೆಲ್ಲ ಇರುತ್ತಲ್ವ, ಸಲಿಕೆ ಅಥವಾ ಅದಕ್ಕೆ ಅಗಿಯೋ ಒಂದು ವಸ್ತುಗಳು, ಚಿಕ್ಕ ಪುಟ್ಟ ಸ್ಪ್ರೇಯರ್ಸು, ಅದೆಲ್ಲ ಕೂಡ ನಿಮಗೆ ಅವರ ಶಾಪಲ್ಲಿ ಸಿಗುತ್ತೆ. ಗಾರ್ಡನಿಂಗ್ ರಿಲೇಟೆಡ್ A to Z ನಿಮ್ಗೆ ಏನು ಬೇಕು ಪ್ರತಿಯೊಂದು ಕೂಡ ಅವ್ರ ಹತ್ರ ಇದೆ. ಸೊ ನೀವು ಒಂದು ಸತಿ ವಿಸಿಟ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ನನಗೆ DM ಮಾಡಿ ಅಥವಾ ಕಮೆಂಟ್ ಮಾಡಿ, ನಾನು ನಿಮಗೆ ಅವರ ಲಿಂಕ್ ಕೊಡ್ತೀನಿ. ಹಾಗೆಯೇ ನಿಮಗೆ ತುಂಬಾ ಪ್ಲಾಂಟ್ಸ್ ಬೇಕಿತ್ತು, ಹೊಸ ಮನೆ ಏನಾದರೂ ಮಾಡಿದರೆ ತುಂಬ ಪ್ಲಾಂಟ್ಸ್ ಬೇಕಿತ್ತು ಅಂತಂದ್ರೂ ಅವರೇ ಅವ್ರ ಗಾಡೀಲಿ ಹಾಕ್ಬಿಟ್ಟು ನಿಮ್ಮ ಮನೆ ತನಕ ಹೋಮ್ ಡೆಲಿವರಿ ಕೂಡ ಮಾಡ್ತಾರೆ. ಆ ಒಂದು ಫೆಸಿಲಿಟಿ ಕೂಡ ಇದೆ. ಆ್ಯಂಡ್ ಪ್ರೈಸಿಂಗ್ ಕೂಡ ತುಂಬಾ ಡೀಸೆಂಟ್ ಆಗಿದೆ. ಆ್ಯಂಡ್ ಬಲ್ಕ್ ಆರ್ಡರ್ಸ್ ಏನಾದರೂ ನೀವು ಕೊಡ್ತಾ ಇದ್ದೀರಾ ಅಂತಂದಾಗ ಅವ್ರು ತುಂಬ ಡೀಸೆಂಟಾಗಿ ಪ್ರೈಸಿಂಗ್ ಮಾಡಿಬಿಟ್ಟು ಕೊಡ್ತಾರೆ. ಆ್ಯಂಡ್ ಪ್ಲಾಂಟ್ಸ್ಗಳು ಕೂಡ ತುಂಬ ಒಳ್ಳೆ ಕ್ವಾಲಿಟಿದಿದೆ. ಆ್ಯಕ್ಚುಲಿ ನನ್ನ ಫ್ಯಾಮ್ಲಿಲಿ ಬೈ ಮಾಡಿರೋರನ್ನು ನೋಡಿದ್ದೀನಿ, ಹಾಗೆ ಕೆಲವು ಫ್ರೆಂಡ್ಸ್ ಬೈ ಮಾಡಿರೋದು ನೋಡಿದ್ದೀನಿ ಈ ಫಾರ್ಮಿಂದ. ಸೊ ನನಗಂತೂ ಇವರ ಪ್ಲಾಂಟ್ಸ್ ಕ್ವಾಲಿಟಿ ತುಂಬಾ ಇಷ್ಟ ಆಯಿತು. ಆಮೇಲೆ ಅವ್ರು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಕೂಡ ಮಾಡ್ತಾರೆ, ಹೇಗೆ ಮೇಂಟೈನ್ ಮಾಡಬೇಕು ಇದನ್ನು ಅಂತಂದೆಲ್ಲನೂ. ಆಮೇಲೆ ಇಲ್ಲಿ ನೋಡಿ, ಈ ಪುಟ್ಟ ಪುಟ್ಟ ಬಾನ್ಸಾಯಿ ಪ್ಲಾಂಟ್ಸ್ ಅಂತೂ ಇಷ್ಟು ಕ್ಯೂಟಾಗಿದೆ ಅಲ್ವಾ. ಇವು ನೋಡೋಕ್ಕೆ ತುಂಬ ವಯಸ್ಸಾಗಿರೋ ಪ್ಲಾಂಟ್ಸ್ಗಳು ಆ್ಯಕ್ಚುಲಿ, ಬಟ್ ಇದು ಬೆಳೆಯೋದೇ ಇಲ್ಲ, ಅದೇ ಇದರ ವಿಶೇಷತೆ. ಇಷ್ಟಿಷ್ಟು ಪುಟ್ಟವಾಗಿ ಇರುತ್ತೆ, ನೋಡೋಕ್ಕೆ ತುಂಬಾ ಅಂದವಾಗಿರುತ್ತೆ, ಕ್ಯೂಟಾಗಿರುತ್ತೆ. ಇದನ್ನು ನಾವು ನಮ್ಮ ಮನೆ ಟೀಪಾಯ್ ಇರುತ್ತಲ್ವ, ಕಾಫಿ ಟೇಬಲ್, ಸೆಂಟರ್ ಟೇಬಲ್ ಮೇಲೆಲ್ಲ ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಅಥವಾ ಸೋಫಾದ ಪಕ್ಕದಲ್ಲಿ ಸೈಡ್ ಟೇಬಲಲ್ಲಿ ಎಲ್ಲ ಇಟ್ಟರೂ ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ಈ ರೋಸ್ ಗೋಲ್ಡ್ ಸ್ಟ್ಯಾಂಡ್ ಇರೋ ಟೇಬಲ್ಸು, ಆಮೇಲೆ ಗೋಲ್ಡ್ ಪಾಲಿಶ್ ಇರೋ ಸ್ಟ್ಯಾಂಡ್ ಟೇಬಲ್ಸ್ ಎಲ್ಲ ಇವಾಗ ತುಂಬ ಟ್ರೆಂಡಲ್ಲಿದೆ. ಸೊ ಆ ಥರದ್ರ ಮೇಲೆಲ್ಲ ಇದನ್ನು ಇಡಬೇಕು ಅಂತ ತುಂಬಾ ಆಸೆ ಇದೆ. ನೋಡೋಣ, ದೇವ್ರ ದಯೆ ಇತ್ತು ಅಂತಂದರೆ ನಾನು ಒಂದಿನ ಒಳ್ಳೆ ಚೆನ್ನಾಗಿರೋ ಗಾರ್ಡನ್ನ ಮಾಡಿಬಿಟ್ಟು ಅದ್ರ ಮೇಲೆ ನಿಮಗೆ ರಿವ್ಯೂಸ್ ಮಾಡಿ ನಾನು ತೋರಿಸ್ಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ಸೊ ನೀವುಗಳು ಇದು ನೋಡಿ, ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನಿಮಗೆ, ಇದೇ ಆ ಗಾರ್ಡನ್ ಸೆಂಟರ್ ಆ್ಯಕ್ಚುಲಿ. ಸೊ ಈ ಥರ ನಾನು ನನ್ನ ಗಂಡನ ಜೊತೆ ಈ ವೀಕೆಂಡ್ನ ಸ್ಪೆಂಡ್ ಮಾಡಿದ್ದೀನಿ. ನೀವೆಲ್ಲರೂ ಹೇಗೆ ಸ್ಪೆಂಡ್ ಮಾಡಿದ್ದೀರಿ ನಿಮ್ಮ ವೀಕೆಂಡ್ನ, ಹಾಗೆ ನಿಮ್ಗೆ ಗೊತ್ತಿರೋ ಟಿಪ್ಸ್ಗಳನ್ನೂ ಕೂಡ ಖಂಡಿತ ನೀವು ಶೇರ್ ಮಾಡ್ಕೊಳ್ಳಿ ನನ್ನ ಜೊತೆ. ಮೇ ಬಿ ನನ್ನ ಫಾಲೋವರ್ಸಿಗೆ, ನನ್ನ ಸಬ್ಸ್ಕ್ರೈಬರ್ಸಿಗೆ ಯೂಸ್ ಆಗ್ಬೋದು ಅಂತ ಅಂದ್ಕೊತಿದ್ದೀನಿ. ಸೊ ಇಲ್ಲಿಗೆ ನಾನು ನನ್ನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್. ಬಾಯ್.